ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ವಸತಿಯುತ ಶಾಲೆಯ ವತಿಯಿಂದ ಕರಕುಶಲ ವಸ್ತುಗಳ ಪ್ರದರ್ಶನ ವಿಷನ್ 2024 ನಗರದ ಕದ್ರಿ ಪಾರ್ಕ್ನಲ್ಲಿ ಪ್ರದರ್ಶನಗೊಂಡಿತು. ವಿಶೇಷ ಮಕ್ಕಳು ತರಬೇತಿದಾರರ ನೆರವಿನಿಂದ ತಯಾರಿಸಿದ ಕರಕುಶಲ ವಸ್ತುಗಳ ಪ್ರದರ್ಶನ ವಿಷನ್ 2023ಕ್ಕೆ ಸಮಾಜ ಸೇವಕಿ ರೂಪಕಲಾ ಆಳ್ವ ಅವರು ಚಾಲನೆಯನ್ನು ನೀಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಚಿಕ್ಕನಿಂದಲೂ ನಾನು ಸಮಾಜ ಸೇವೆಯ ಕನಸನ್ನ ಕಂಡವಳು. ಹಾಗಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳಿಂದ ವಿನೂತನ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಮಕ್ಕಳೇ ಕರಕುಶಲ ವಸ್ತುಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ತರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಇವಾಗ ಬರುವಾಗ ಇನ್ವಿಟೇಷನ್ ಸಮಾಜ ಸೇವಕಿ ಹಾಕಿದ್ದಾರೆ. ನಿಜವಾಗಿ ನಂಗೆ ಎಷ್ಟು ಮುಜುಗರ ಆಗ್ತಾ ಇದೆ ಅಂದ್ರೆ 20 ವರ್ಷಗಳಿಂದ ಸಾನ್ನಿಧ್ಯದಂತಹ ಒಂದು ದೊಡ್ಡ ಈ ತರದ ಸೇವಾ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಿರುವಂತಹ ಸಾನ್ನಿಧ್ಯದ ಪದಾಧಿಕಾರಿಗಳ ಎದುರು ನಾನು ಸಮಾಜ ಸೇವಕಿಂತ ಹೇಳಿಕೊಳ್ಳುವುದು ಬಹಳ 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 ಮುಜುಗರದ ವಿಷಯ. ಯಾಕಂದ್ರೆ ನಾನು ಖಂಡಿತ ಆ ಹೆಸರು ತೆಗೊಳ್ಳುವಷ್ಟು ದೊಡ್ಡ ಸೇವೆ ಏನು ಮಾಡಿಲ್ಲ. ಅಂತಹ ಆಸೆಗಳು ಇತ್ತು, ಮೊದಲು ಕೂಡ ಇತ್ತು, ಈಗಲೂ ಕೂಡ ಇದೆ. ನಾವೇನೋ ಒಂದು ಸಣ್ಣ ಒಂದು ತಂಡ ಸಮಾಜ ಸೇವೆ ಮಾಡಬೇಕು ಎನ್ನುವ ಆಸೆ ಅಂದ್ರೆ ನನಗೆ ಬಾಲ್ಯದಲ್ಲೂ ಇತ್ತು. ಸ್ವಲ್ಪ ಯೌವನಕ್ಕೆ ಬರುವಾಗ ಜಾಸ್ತಿಯಾಗಿ ಒಂದು ದೇಶ ಸೇವೆ ಮಾಡಬೇಕು ಅಥವಾ ಸಮಾಜ ಸೇವೆ ಮಾಡಬೇಕು ಅಂತ ಇದ್ದು, ನಾನು ಒಂದು ಟೈಮಲ್ಲಿ CRPF ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಇದರಲ್ಲಿ SI ಪೋಸ್ಟಿಗೆ ಹೋಗಿ ಕೊನೆ ಗಳಿಗೆಯಲ್ಲಿ ತಿರುಗಿ ಬಂದವಳು. ಅಂದ್ರೆ ಆಗ ತುಂಬಾ ಬೇಸರ ಆಗಿತ್ತು, ಆಗ್ಲೇ ಇಲ್ಲಲ್ಲ ಅಂತ. ಅಂದ್ರೆ ಅದನ್ನು ಇಡ್ಬಾರ್ದು ಅಂದ್ರೆ ಈಗ ನಾವು ನೋಡ್ತೇವೆ ಮಹಿಳೆಯರೆಲ್ಲ ತುಂಬಾ ಕಿಟ್ಟಿ ಎಲ್ಲ ಮಾಡ್ತಾರೆ, ಮಾಡಬಾರ್ದು ಅಂತ ಹೇಳುದಿಲ್ಲ. ಅದರಲ್ಲಿ ಸಹ ಒಂದು ಪಾಲನ್ನಾದ್ರೂ ಒಂದು ಹೀಗೆ ಯಾವ್ದಾದ್ರು ಸೇವೆಗೆ ಅಂತ ಇಟ್ಟರೆ ಎಷ್ಟು ಒಳ್ಳೇದು ಅಂತ ನನಗೆ ಕಾಣಿಸ್ತಾ ಇತ್ತು. ಹಾಗೆ ನಾವು ನಮ್ಮದು ಒಂದು ತರ ಕಿಟ್ಟಿ ಅಂದ್ರೆ ಖಾಲಿ ತಿಂಗಳಿಗೊಮ್ಮೆ ಸೇರ್ತೇವೆ, ಒಂದು ಮೊತ್ತವನ್ನು ಹಾಕ್ತೇವೆ, ವರ್ಷಕ್ಕೊಮ್ಮೆ ಆ ಮೊತ್ತವನ್ನು ಒಳ್ಳೆ ಕೆಲಸ ಅಂದ್ರೆ ಅದರಲ್ಲಿ ಮನೆ ಕಟ್ಟೋರಿಗೆ ಸಹಾಯ ಮಾಡ್ತೇವೆ. ಮತ್ತೆ ಹೆಚ್ಚಾಗಿ ನಾವು ವೈದ್ಯಕೀಯ ಇದಕ್ಕೆ ಕೊಡ್ತೇವೆ. ಒಂದು ನಮ್ಮದೇ ಮೊತ್ತ 1.5 ಲಕ್ಷ 2 ಲಕ್ಷವನ್ನು ವರ್ಷಕ್ಕೊಮ್ಮೆ ನಾವು ಹಂಚ್ತೇವೆ. ಅನಂತರ ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ವಿಷನ್ 2024 ಸಾರ್ವಜನಿಕರ ಮತ್ತು ಸಮಾಜದ ಕಣ್ಣು ತೆರೆಸುವಂತಹ ಕಾರ್ಯಕ್ರಮ. ಭಿನ್ನ ಸಾಮರ್ಥ್ಯದ ಮಕ್ಕಳಲ್ಲಿನ ಸಾಮರ್ಥ್ಯವನ್ನ ನಾವು ಹುಡುಕಿದ್ದೇವೆ. ಪ್ರತಿಯೊಂದು ಮಕ್ಕಳಿನಲ್ಲೂ ಕೂಡ ಆಂತರಿಕ ಪ್ರತಿಭೆ ಇದೆ ಎಂಬುದನ್ನ ನಾವು ಕಂಡಿದ್ದೇವೆ ಎಂದರು. ಒಂದು ವಿಷನ್ ಅಂತ ಹೇಳಿದ್ರೆ ಏನು ಒಂದು ಸಾರ್ವಜನಿಕರ ಸಮಾಜದ ಒಂದು ಕಣ್ಣು ತೆರೆಸುವಂತ ಕಾರ್ಯಕ್ರಮ. ಈ ಮಕ್ಕಳಿಂದ ಏನು ಸಾಧ್ಯ ಇಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಭಿನ್ನ ಸಾಮರ್ಥ್ಯ ಅಂತ ಹೇಳ್ತೀರಿ ನೀವು, ಅವರಲ್ಲಿ ಸಾಮರ್ಥ್ಯವೇ ಇಲ್ಲ ಅಂತ ಹೇಳುವುದರಲ್ಲಿ ನಾವು ಹುಡುಕಿದ್ದೇವೆ. ಬೈಬಲ್ನಲ್ಲಿ ಹೇಳುವ ಮಾತಿದಂತೆ ತಟ್ಟಿರಿ ತೆರೆಯುವುದು, ಹುಡುಕಿರಿ ಕಾಣುವುದು ನಿಮ್ಗೆ ಅಂತ ಹೇಳಿ ಹುಡುಕಿದ್ದೇವೆ. ಪ್ರತಿಯೊಂದು ಮಗುವಿನಲ್ಲಿ ಕೂಡ ಒಂದು ಆಂತರಿಕ ಪ್ರತಿಭೆ ಇದೆ ಎಂಬುದನ್ನ ನಾವು ಕಂಡಿದ್ದೇವೆ. ಆ ಪ್ರತಿಭೆಯನ್ನ ತೋರಿಸ್ಲಿಕ್ಕಾಗಿಯೇ ಇರುವುದು ಈ ವಿಷನ್. ಮಾತ್ರವಲ್ಲ, ನಾಳೆಯ ದಿವಸದ ಕಾರ್ಯಕ್ರಮ ಇದೇ ವೇಳೆ ಸಾನ್ನಿಧ್ಯ ಮಕ್ಕಳು ತಯಾರಿಸಿದ ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನ ನೋಡುಗರ ಕಣ್ಣನ್ನು ಸೆಳೆಯಿತು.
ಈ ಸಂದರ್ಭದಲ್ಲಿ ಮಂಗಳೂರು ಪಾಲಿಕೆಯ ಸದಸ್ಯರಾದ ಶಕಿಲಾ ಕಾವಾ, ಜಗದೀಶ್ ಶೆಟ್ಟಿ, ಶ್ರೀ ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮರ್ಲಾ, ಸಾನ್ನಿಧ್ಯ ವಿಶೇಷ ಶಾಲೆಯ ಸಹಾಯಕ ಆಡಳಿತಾಧಿಕಾರಿ ಸುಮಾ ಡಿ ಸಿಲ್ವಾ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕಿ ಜುಲಿಯಾನಾ ಸೋಫಿಯಾ ಡಿಸೋಸಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶರತ್ ಸಾಯರ್, B4 ನ್ಯೂಸ್, ಮಂಗಳೂರು.